ಬೆಂಗಳೂರಿನಲ್ಲಿ ಬಿಬಿಎಂಪಿ ಹೋಯಿತು, ಜಿಬಿಎ ಬಂತು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೋಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದರೂ ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಇವತ್ತೇನಾಗಿದೆ ಗೊತ್ತಾ, ಬೆಂಗಳೂರಿನಲ್ಲಿ ಈ ಗುಂಡಿಯಿಂದಾಗಿ ಶಾಲಾ ವಾಹನವೊಂದು, ಖಾಸಗಿ ಶಾಲಾ ವಾಹನವೊಂದು ಏಕಾಏಕಿ ರೋಡ್ನ ರಸ್ತೆಗೆ ಬಂದ್ಬಿಟ್ಟು ಎಡಭಾಗಕ್ಕೆ ಬಂದ್ಬಿಟ್ಟು ಫುಲ್ ವಾಲ್ಕೊಂಡು ಇನ್ನೇನು ಬಸ್ ಬಿದ್ದೋಗಬೇಕು ಆ ಸ್ಥಿತಿಗೆ ಬಂದ್ಬಿಟ್ಟಿತ್ತು. ಅದೃಷ್ಟವಶಾತ್ ಅದಾಗಿಲ್ಲ. ಆಮೇಲೆ ಪುಟಾಣಿಗಳನ್ನು ರಕ್ಷಣೆ ಮಾಡಲಾಗಿದೆ. ಬಟ್ ಈ ಥರದ ಮುಂದುವರೆದ್ರೆ ಮಾತ್ರ ವೆರಿ ಡೇಂಜರ್. ಹೆಂಗಾಯ್ತು ಈ ಇನ್ಸಿಡೆಂಟು, ಎಲ್ಲಾಯ್ತು, ಯಾಕಾಯ್ತು ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಬಗೆಹರಿಯದ ಗುಂಡಿ ಸಮಸ್ಯೆ. ರಸ್ತೆ ಗುಂಡಿಯಿಂದ ಶಾಲಾ ಬಸ್ ಅಪಘಾತ. ಅದೃಷ್ಟವಶಾತ್ ಶಾಲಾ ಮಕ್ಕಳು ಬಚಾವ್. ಹೌದು, ಬಿಬಿಎಂಪಿ ಜಿಬಿಎ ಆದ್ರೂ ನಗರದಲ್ಲಿ ಗುಂಡಿಗಳ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಔಟರ್ ರಿಂಗ್ ರಸ್ತೆಯ ಪಣತ್ತೂರು ರಸ್ತೆ ಅದ್ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ಒಂದಲ್ಲ ಎರಡಲ್ಲ ವರ್ಷಗಳಿಂದ ಇಲ್ಲಿನ ಜನ ಗುಂಡಿ ಮುಕ್ತ ರಸ್ತೆಗಾಗಿ ಬೇಡಿದ್ದೇ ಬಂತು. ಯಾವುದೇ ಪ್ರಯೋಜನವಾಗಿಲ್ಲ. ಇಂದು ರಸ್ತೆಯಲ್ಲಿ ಗುಂಡಿ ಕಾಣದೆ ಡ್ರೈನೇಜ್ ನೀರು ತುಂಬಿತ್ತು. ಇದರಿಂದಾಗಿ ಖಾಸಗಿ ಶಾಲಾ ವಾಹನ ಡ್ರೈನೇಜ್ಗೆ ಇಳಿದಿತ್ತು. ಸಂಪೂರ್ಣ ವಾಲಿದ್ದ ಬಸ್ನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪುಟಾಣಿ ವಿದ್ಯಾರ್ಥಿಗಳಿದ್ರು. ಅವರನ್ನ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಮೂಲಕ ಇಳಿಸಿಕೊಳ್ಳಾಯಿತು. ಇನ್ನು ಈ ಅಪಘಾತದ ದೃಶ್ಯ ಹಿಂಬದಿಯಲ್ಲಿನ ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಒಂದ್ಗಡೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಸರ್ಕಾರ ಹೇಳ್ತಾ ಇದೆ, ಆದ್ರೆ ಈಗ ಬೆಂಗಳೂರು ಸಂಪೂರ್ಣವಾಗಿ ಗುಂಡಿ ಬೆಂಗಳೂರು ಆಗಿದೆ ಅನ್ನುವಂತ ಆಕ್ರೋಶವನ್ನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಪಣತ್ತೂರು ಮತ್ತೆ ವರ್ತೂರು ಮುಖ್ಯ ರಸ್ತೆಯಲ್ಲಿದ್ದೇನೆ. ಈ ರಸ್ತೆ ಏನಿದೆ ಸಂಪೂರ್ಣವಾಗಿ ಗುಂಡಿಮಯ ಆಗಿದೆ. ಇವತ್ತು ಬೆಳಗ್ಗೆ ಕೂಡ ಒಂದು ಶಾಲಾ ಬಸ್ಸು ಅಂದರೆ ಸುಮಾರು ಒಂದು 20ರಿಂದ 25ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿದ್ರು. ಅವರೆಲ್ಲರೂ ಕೂಡ ಅಪಾಯದಿಂದ ಪಾರಾಗಿದ್ದಾರೆ. ಸಂಪೂರ್ಣವಾಗಿ ವಾಲಿತ್ತು ಬಸ್ಸು. ನಂತರ ಎಮರ್ಜೆನ್ಸಿ ಎಕ್ಸಿಟ್ ಗೇಟಿಂದ ಮಕ್ಕಳನ್ನು ಕರೆಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಅವರನ್ನು ಸೇಫಾಗಿ ಕರೆಸ್ಕೊಂಡ್ರು. ಆದರೆ ದೊಡ್ಡ ಮಟ್ಟದ ಅನಾಹುತ ಒಂದು ತಪ್ಪಿರುವಂಥದ್ದು. ಯಾಕಂದರೆ ಪ್ರತಿನಿತ್ಯವೂ ಕೂಡ ಆಕ್ಸಿಡೆಂಟ್ಗಳಾಗ್ತವೆ. ಹಾಗೆ ನಾವು ಬಂದಂಥ ಸಂದರ್ಭದಲ್ಲಿ ಕೂಡ ಅದೇ ರೀತಿಯಾಗಿ ಹಲವು ವಾಹನಗಳು ಈ ಗುಂಡಿಯಲ್ಲಿ ವಾಲ್ಕೊಂಡಿದ್ವು. ಈಗ ನನ್ನ ಜೊತೆಗೆ ಏನಿಲ್ಲಿ ಏನು ಪೋಷಕರಿದ್ರು, ಜೊತೆಗೆ ಇಲ್ಲಿನ ಜನ ಏನಿದ್ದಾರೆ ಪ್ರತಿನಿತ್ಯ ಓಡಾಡುವಂಥವ್ರು, ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಟ್ಯಾಕ್ಸ್ ಅನ್ನ ಕಟ್ತೀವಿ, ಆ ಟ್ಯಾಕ್ಸ್ ಅನ್ನ ನೀವು ತಗೊಂಡು ಯಾವುದೇ ರೀತಿಯಾಗಿ ರಸ್ತೆಗಳನ್ನ ಸರಿಯಾದಂಥ ರಸ್ತೆಗಳನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದಾಗಿ ನಮಗೆ ಅದನ್ನು ರಿಫಂಡ್ ಮಾಡಿದ್ರೆ ನಾವೇ ನಮ್ಮ ಸಿಟಿಯನ್ನು ಬಿಲ್ಡ್ ಮಾಡ್ಕೋತೀವಿ ಅನ್ನುವಂಥ ಆಕ್ರೋಶವನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ನೇರವಾಗಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ. ಪ್ರತಿನಿತ್ಯ ಕೂಡ ಹಲವು ಅಪಘಾತಗಳು, ಇವತ್ತು ಕೂಡ ಸ್ಕೂಲ್ ಬಸ್ ಒಂದು ಅಪಘಾತ ಆಗಿದೆ. ಅದೃಷ್ಟವಶಾತ್ ಮಕ್ಕಳು ಬಚಾವಾಗಿದ್ದಾರೆ, ಏನು ಆಗಿಲ್ಲ ಅವರಿಗೆ. ಹೌದು ಸರ್, ಇವತ್ತು ಅಕಸ್ಮಾತಾಗಿ ಬಚಾವಾಗಿದ್ದಾರೆ. ಆದರೆ ಈ ರೋಡಲ್ಲಿ ಬಹಳಷ್ಟು ಜನ ಆಕ್ಸಿಡೆಂಟ್ ಆಗಿ ಪರ್ಮನೆಂಟ್ ಡ್ಯಾಮೇಜ್ಗಳಾಗಿದ್ದಾವೆ. ಪ್ರತಿದಿನ 10ರಿಂದ 15 ಆಕ್ಸಿಡೆಂಟ್ ನೋಡ್ತೀವಿ. ಈ ಪರ್ಟಿಕ್ಯುಲರ್ ಡ್ರೈನೇಜ್ ಇಶ್ಯೂ ಬಂದು ನಾನು 3 ವರ್ಷದಿಂದ ಆಫೀಸರ್ಸ್ ಇಂದ ಬಿದ್ದಿದ್ದೀನಿ ಸರ್. ಇದುವರೆಗೂ ಅದನ್ನು ಫಿಕ್ಸ್ ಮಾಡಿಲ್ಲ. ಐಡಿಯಲಿ ಇದು MLA MP ಅವರು ನೋಡ್ಕೋಬೇಕು. ಹೌದು ಅವರೆಲ್ಲ ಮುಚ್ಚಬೇಕಾಗಿರೋದು, ಆದರೆ ಅವರು ಆಫೀಸರ್ಸ್ ಹತ್ರ ಕೇಳಿ ಇದನ್ನ ಮುಚ್ಚಿಸ್ಬೇಕು. ಆದ್ರೆ ಏನಾಗ್ತದೆ, ಅವ್ರು ಆ ಕೆಲಸ ಮಾಡ್ತಾ ಇಲ್ಲ. ನಾವು ನಮ್ಮ ಆಫೀಸ್ ಟೈಮ್ನ ಬಿಟ್ಟು ಇಲ್ಲಿ ಬಂದು ಮಾಡೋ ತರ ಆಗಿದೆ. ಅದರಿಂದ ನಮಗೆ ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇದೆ. ಅದರಿಂದ ನಾವು ಕೇಳ್ಕೊಳ್ಳೋದು, ನಿಮ್ಗೆ ಯಾರಿಗೂ ಕೇಪಬಿಲಿಟಿ ಇಲ್ಲ ಅಂದ್ರೆ ನಾವ್ ಹೇಳೋದು ಟ್ಯಾಕ್ಸ್ ನಮ್ಗೆ ವಾಪಸ್ ಕೊಡಿ. ನಮ್ಮ ರೋಡ್ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ರೋಡ್ ಟ್ಯಾಕ್ಸ್ ಬ್ಯಾಂಕಿಗೆ ವಾಪಸ್ ಕೊಡಿ ಅಂತ ನಾನು ಕೇಳ್ಕೊತಾ ಇರೋದು. ಇನ್ನು ಹಲವರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಮೇಡಮ್ ನೀವೇನು ಹೇಳ್ತೀರಿ? ಮೇಡಮ್ ಅಲ್ಲ, ನನಗೆ ಒಂದೇ ಬ್ಯಾಂಗ್ಳೂರು ಒಂದೇ ಯಾಕೆ ಸಿಟಿ ಇಂಪ್ರೂವ್ ಆಗ್ತಾ ಇಲ್ಲ. ನಾರ್ತ್ ಇಂಡಿಯಾ ನೋಡಿ ಎಷ್ಟು ಕೊಂಡು ಜಾಗ ಇಂಪ್ರೂವ್ ಆಗಿದೆ. ಹೈದರಾಬಾದ್ ಹೋಗಿ ನೋಡಿ, ಅವರು ಕೂಡ ಇಂಪ್ರೂವ್ ಆಗಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ವೈಸ್. ವೈ ಓನ್ಲಿ ಬ್ಯಾಂಗ್ಳೂರ್? ಫಸ್ಟ್ IT ಡೆವಲಪ್ ಆಗಿದ್ದು ಬ್ಯಾಂಗ್ಳೂರ್ದಲ್ಲಿ, ಬಟ್ ಮೋಸ್ಟ್ ಸಫರ್ ಆಗೋದು ಬ್ಯಾಂಗ್ಳೂರು. ನಮ್ಮ ಏರಿಯಾ ಹೈಯೆಸ್ಟ್ ಪೇಯಿಂಗ್ ಟ್ಯಾಕ್ಸ್, ಬಟ್ ನಮ್ಮ ಏರಿಯಾ ವರ್ಸ್ಟ್ ಕಂಡೀಷನ್. ಯಾಕೆ ಇದು? ನಮ್ಮ ಪೊಲಿಟಿಷಿಯನ್ಸ್ ಏನು ಮಾಡ್ತಾ ಇದ್ದಾರ? ನಮಗೆ ಆನ್ಸರ್ ಕೊಡಿ. ಇಷ್ಟು ನಿಮಗೆ ಹೃದಯ ಇಲ್ವಾ? ನಿಮಗೂ ಮಕ್ಕಳಿದಾವ, ನಮಗೂ ಮಕ್ಕಳಿದಾವ. ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಅಷ್ಟೇನಾ? ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಯಾಕಿಲ್ವಾ? ನಮ್ಮ ಮಕ್ಕಳು ಲೈಫ್ ಇಲ್ವಾರ? ಸೇಫ್ಟಿ ನಮಗೆ ಬೇಡವಾ? ನಾವು ಟ್ಯಾಕ್ಸ್ ಕಟ್ತಾ ಇದ್ದೇವೆ, ಅದು ಎಲ್ಲಿ ಹೋಗ್ತಾ ಇದೆ? ಪ್ಲೀಸ್ ನಮಗೆ ಕೊಡಿ ಏನಾದರೂ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. ಆಲ್ ದಟ್ ವಿ ನೀಡ್ ಇಸ್. ಓಕೆ, ಇದು ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಟ್ಯಾಕ್ಸ್ ಅನ್ನು ಕಟ್ತೀವಿ, ನಿಮಗೆ ಮಾತ್ರ ಮಕ್ಕಳ, ನಮಗೂ ಕೂಡ ಮಕ್ಕಳಿದ್ದಾವೆ, ನಮ್ಮ ಮಕ್ಕಳ ಕ್ಷೇಮ ನಮಗೆ ಮುಖ್ಯ. ದಯವಿಟ್ಟು ಏನು ಅಂದರೆ ಮೂಲ ಸೌಕರ್ಯಗಳನ್ನು, ಅದು ನಾವು ಕೇಳ್ತಾ ಇರುವಂಥದ್ದು ಸರಿಯಾದಂಥ ರೋಡ್ಗಳನ್ನು ಸರಿ ಮಾಡಿ ಅಂತ, ಗುಂಡಿಗಳಿಲ್ಲದ ರೋಡ್ಗಳನ್ನು ಕೊಡಿ ಅಂತ. ಅದು ಆಗಿಲ್ಲ ಅಂದರೆ ಆ ಟ್ಯಾಕ್ಸನ್ನು ರಿಫಂಡ್ ಮಾಡಿ ನಾವು ನಮ್ಮ ರಸ್ತೆಗಳನ್ನು ಕಟ್ಕೋತೀವಿ ಅನ್ನುವಂಥ ಆಕ್ರೋಶವನ್ನು ಇವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆಗೆ ಮಾದೇಶ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಈ ಅಪಘಾತ ಸಂಬಂಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಡ್ರೈನೇಜ್ ಬ್ಲಾಕ್ ಮಾಡಿಕೊಂಡಿರೋದ್ರಿಂದ ಅಪಘಾತವಾಗಿದೆ ಅಂತ ಆರೋಪ ಮಾಡಿದ್ರು. ಪಣತ್ತೂರು ರಸ್ತೆಯಲ್ಲಿ ಪ್ರತಿದಿನ ಅಪಘಾತಗಳು ಆಗುತ್ತಲೇ ಇದೆ. ವಿದ್ಯಾರ್ಥಿಗಳಿಗೆ ಏನಾದರೂ ಆಗಿದ್ರೆ ಯಾರು ಹೊಣೆ ಅಂತ ಪೋಷಕರು ಪ್ರತಿಭಟನೆ ಸಹ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್, DK ಶಿವಕುಮಾರ್ ಅವರೇ, ಸರ್ ನಿಮಗೆ ಇದೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು.
ನೀವು ಅಲ್ಲಿ ಹೋಗ್ಬಿಟ್ಟು ಹೆಬ್ಬಾಳ್ ಫ್ಲೇವರ್ ಮೇಲೆ ಸ್ಕೂಟಿ ಮೇಲೆ ಆರಾಮಾಗಿ ಹೋದ್ರಲ್ಲ, ಅಲ್ಲಿ ರೋಡ್ ಚೆನ್ನಾಗಿತ್ತು, ಅದ್ರ ಮೇಲೆ ಹೋಗ್ಬಿಟ್ರಿ. ಇಲ್ಲೊಂದು ದಿನ ಬನ್ನಿ ಸರ್, ನನ್ನ ಜೊತೆ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ, ನೀವೇ ನೋಡಿಸ್ಬೇಡಿ, ನನ್ನ ಪಕ್ಕ ಹಿಂದೆ ಕೂತ್ಕೊಂಡ್ಬಿಡಿ ಸಾಕು. ನಿಮಗೆ ಆಫೀಸಿಗಲ್ಲ, ಇಲ್ಲಿಂದ ಬರೀ 100 ಮೀಟರ್ ಇರೋದು ಆಯ್ತಾ ನಮ್ಮ ಅಪಾರ್ಟ್ಮೆಂಟ್, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ನೀವೇ ಹೇಳ್ತೀರಾ, ಅಯ್ಯೋ ಯಾಕಪ್ಪ ನಾನು ಈ ಊರಲ್ಲಿದ್ದೀನಿ, ಈ ಊರು ಬಿಟ್ಬಿಟ್ಟು ಯಾವ್ದಾದ್ರು ಬೇರೆ ಊರಿಗೆ ಹೋಗ್ಬಿಡ್ತೀನಿ ನಾನು, ನಾವೇನೋ ಹೋಗ್ಲಿಕ್ಕೆ ಕಷ್ಟಪಡ್ತಾ ಇದ್ದೀವಿ, ನಿಮಗೆಲ್ಲ ಓಟ್ ಹಾಕ್ಬಿಟ್ಟು ಅಂತ ನಾವು ಹೆಂಗೋ ಬೈಕೋತಾ ಇದ್ವಿ, ನಮ್ಮನ್ನು ನಾವು ಬೈಕೋತಿದ್ವಿ ಆಯ್ತಾ. ಇವತ್ತು ಪಾಪ ಮಕ್ಕಳು ಸ್ಕೂಲ್ ಬಗ್ಸ್ ಅವ್ರದ್ದು ಬಿದೋಗಕ್ಕಾಗ್ಬಿಟ್ಟಿತ್ತು. ಅವ್ರೇನು ಮಾಡಿದ್ರು ಸರ್ ತಪ್ಪು? ಅವ್ರೇನೂ ತಪ್ಪು ಮಾಡಿರಲಿಲ್ಲ ಅಲ್ವಾ? ಯಾವ ರೋಡ್ ಇದೆ, ಬೇಸಿಕ್ ಸರ್, ರೋಡ್ ಇಲ್ಲ ಸರ್ ಇಲ್ಲಿ. ಹಾಂ, ಕ್ವಾಂಟಮ್ ಸಿಟಿ ಮಾಡ್ತಿದ್ದೀರಾ, ಏನಕ್ಕೆ ಬೇಕು ಕ್ವಾಂಟಮ್ ಸಿಟಿ ಸರ್? ಕ್ವಾಂಟಮ್ ಸಿಟಿ ಎಲ್ಲ ನಮಗೆ ಬೇಕಾಗಿರೋದು ಸಿಂಪಲ್ ರೋಡ್ ಸರ್, ನಮಗೆ ಬೇಕಾಗಿರೋದು. ನಾವು ಬಹಳಷ್ಟು ಸತಿ ಈ ರೋಡಿನ ಬಗ್ಗೆ ಮಾತಾಡಿದ್ದೀವಿ. ರೀಸೆಂಟಾಗಿ ಡಿ ಕೆ ಶಿವಕುಮಾರ್ ಎಷ್ಟೆಲ್ಲ ಮಾತಾಡೋದು ನೋಡಿದ್ರೆ ನಾವು ಆಕಾಶದಲ್ಲಿ ಹಾರಬೇಕು ಹಂಗೆ ಅನ್ಸುತ್ತೆ. ಬುಲೆಟ್ ಎತ್ಕೊಂಡು ಒಂದು ಕಡೆ ರೈಡಿಗೆ ಹೋಗ್ತಾರೆ ಸರ್. ನಾವು ಒಂದೇ ಚಾಲೆಂಜ್ ಕೊಡ್ತೀವಿ ಸರ್, ಈ ರೋಡಿಗೆ ಬಂದು ನೀವು ರೈಡ್ ಮಾಡಿ ನೋಡಿ, ಆಮೇಲೆ ನೀವು ಶಿಫ್ಟ್ ಸಿಟಿ ಮತ್ತು ಇದು ಕ್ವಾಂಟಮ್ ಸಿಟಿ ಬಗ್ಗೆ ಎಲ್ಲ ಮಾತಾಡಿ ಸರ್. ಪ್ರತಿನಿತ್ಯ ಇಲ್ಲಿ ಜನರು ಸಾಯ್ತಾ ಇದ್ದಾರೆ. ಸಾಯೋರ್ನ ಬದುಕಿಸೋದು ಇಂಪಾರ್ಟೆಂಟಾ, ಅಥವಾ ನೀವು ಯಾವುದೋ ಒಂದು ಮಹಲ್ ಕಟ್ಟಕ್ಕೆ ಹೋಗ್ತೀವಿ ವಿಚ್ ವಿ ಡೋಂಟ್ ಇವನ್ ನೋ ಎಷ್ಟು ವರ್ಷ ತಗೊಳತ್ತೆ ಅಂತಲೂ ನಮ್ಗೆ ಅದು ಗೊತ್ತಿಲ್ಲ. ಇಲ್ಲಿ ಇದು ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಕಾನ್ಸ್ಟಿಟ್ಯೂನ್ಸಿ. 25,000 ಫ್ಲಾಟ್ಗಳಿದ್ದಾವೆ, ಹೋಗಕ್ಕೆ ರೋಡ್ ಇಲ್ಲ, ಅದ್ರ ಮೇಲೆ 15,000 ಇದಕ್ಕೆ ತಿರ್ಗಾ ಅಪಾರ್ಟ್ಮೆಂಟ್ಗಳಿಗೆ ನೀವು ಇದು ಅಪ್ರೂವಲ್ ಕೊಡ್ತಾ ಇದ್ದೀರಾ. ಇದು ಹೆಂಗೆ ಸರ್ ಸಾಧ್ಯ? ಇಷ್ಟು ವರ್ಷ ಆದ್ರೂ ಇದು ಏರ್ಪೋರ್ಟ್ ರೋಡ್ ಅಂತ ಹೇಳ್ಬಿಟ್ಟು ಅಪ್ರೂವಲ್ ಕೊಡ್ತಾನೆ ಇದ್ದೀರಾ. ಪ್ರಾಪರ್ಟಿ ಟ್ಯಾಕ್ಸು ಕೋಟ್ಯಾನ್ ಗಟ್ಟಲೆ ಪ್ರಾಪರ್ಟಿ ಟ್ಯಾಕ್ಸು ಹೋಗುತ್ತೆ ಈ ರೋಡಿಂದ. ಒಟ್ನಲ್ಲಿ ಸರ್ಕಾರ ಕೇವಲ ಹೆಸರಲ್ಲಿ ಜಿಬಿಎ ಮಾಡೋದಲ್ಲ, ಕೆಲಸದ ವಿಚಾರದಲ್ಲೂ ಮಾಡ್ಲಿ ಅನ್ನೋದು ಪಬ್ಲಿಕ್ಸ್ ಆಗ್ರಹ. ಮದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.